ಮಹಾಭಾರತ ಯುದ್ಧ ಮುಗಿದಾದ ಮೇಲೆ ಮನೆಗೆ ಹಿಂದೊರೆದ ಕೃಷ್ಣನನ್ನ ಪತ್ನಿ ರುಕ್ಮಿಣಿ ಹೀಗೆ ಪ್ರಶ್ನಿಸಿದಳು. ಗುರು ದ್ರೋಣರು ಮತ್ತು ಭೀಷ್ಮಾಚಾರ್ಯರ ಹತ್ಯೆಯಲ್ಲಿ ನೀನು ಭಾಗಿಯಾಗಲು ಹೇಗೆ ಸಾಧ್ಯ? ಅವರು ನೀತಿವಂತರು ಮತ್ತು ಅವರ ಹಿಂದೆ ಜೀವಮಾನದ ಧರ್ಮನಿಷ್ಠೆ ಇತ್ತು. ಆದರೂ ನಿನ್ನ ಉಪಸ್ಥಿತಿಯಲ್ಲಿ ಅವರ ಹತ್ಯೆ ಎಷ್ಟರ ಮಟ್ಟಿಗೆ ಸರಿ ಎಂದ ರುಕ್ಮಿಣಿಯ ಪ್ರಶ್ನೆಗೆ ಕೃಷ್ಣ ಹೀಗೆ ಉತ್ತರಿಸಿದ. ನಿಜ, ಯಾವ ಅನುಮಾನವಿಲ್ಲ. ಅವರ ಜೀವನ ಪರ್ಯಂತ ನೀತಿ ಇತ್ತು ಮತ್ತು ಧರ್ಮ ಕೂಡ. ಆದರೆ ಅವರಿಬ್ಬರು ಒಂದೇ ಒಂದು ಪಾಪವನ್ನು ಮಾಡಿದ್ದಾರೆ. ಅದು ಅವರ ಜೀವಮಾನದ ನೀತಿಯನ್ನ ನಾಶ ಮಾಡಿತು. ಆಗ ರುಕ್ಮಿಣಿ ಕೇಳಿದಳು, ಅದಾವ ಪಾಪ? ಅವರ ಜೀವಮಾನದ ನೀತಿಯನ್ನೇ ನುಂಗಿದ ಆ ಪಾಪವಾದರೂ ಯಾವುದು? ಶ್ರೀಕೃಷ್ಣ ಉತ್ತರಿಸ್ತಾನೆ, ಒಬ್ಬ ಮಹಿಳೆ ದ್ರೌಪದಿಯ ವಸ್ತ್ರಾಪರಣ ಮಾಡುವಾಗ ಅವರಿಬ್ಬರು ಆಸ್ಥಾನದಲ್ಲಿದ್ದರು ಮತ್ತು ಹಿರಿಯರಾದ ಅವರಿಗೆ ಅದನ್ನ ತಡೆಯುವ ಶಕ್ತಿ ಮತ್ತು ಅಧಿಕಾರ ಎರಡೂ ಇತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಬದಲಿಗೆ ಈ ಹೇಯ ಕೃತ್ಯಕ್ಕೆ ಮೂಕ ಸಾಕ್ಷಿಯಾಗಿ ನಿಂತರು. ಈ ಒಂದೇ ಒಂದು ಅಪರಾಧವು ಸಾಕು ಪ್ರಪಂಚದ ಎಲ್ಲ ಧರ್ಮವನ್ನು ನಾಶ ಮಾಡಲು. ಈ ಮಾತುಗಳ ಆಧಾರದ ಮೇಲೆ ನಾನು ಕೇಳುವಂತ ಪ್ರಶ್ನೆ, ಇವತ್ತು ಈ ದಿನಮಾನಗಳಲ್ಲಿ ಧರ್ಮಸ್ಥಳದ ಸೌಜನ್ಯ ವಿಚಾರ ಆಗಿರ್ಬೋದು, ಅಥವಾ ನೂರಾರು ಹೆಣಗಳನ್ನು ನಾನು ಊತಿದ್ದೇನೆ ಅಂತ ಬಂದಂತಹ ಒಬ್ಬ ಆಗುಂತಕನು ಅನಾಮಿಕನು ಏನೇ ಇರಲಿ, ಇಂಥ ಪಾಪ ಕೃತ್ಯಕ್ಕೆ ಮೂಕ ಸಾಕ್ಷಿಯಾಗಿ ನಿಂತದ್ದು ಶ್ರೀ ಮಂಜುನಾಥ ಸ್ವಾಮಿನ ಅಥವಾ ದೇಶವನ್ನ ಆಳುವಂತಹ ರಾಜಕಾರಣಿಗಳೇ ಅಥವಾ ಅಧಿಕಾರಿಗಳೇ ಅಥವಾ ಇಂಥ ಪಾಪಿ ಪಿಪಾಸಗಳನ್ನ ಮತ್ತೆ ಮತ್ತೆ ಹಿಂದೆ ಮುಂದೆ ನೋಡದೆ ಅಧಿಕಾರಕ್ಕೆ ಕೂರಿಸುವಂತ ಪ್ರಜೆಗಳೇ, ನೀವೇ ಯೋಚಿಸಿ.